ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷಣಂ ತಾಂ ಕಾಮಧೇನೆ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಶ್ರೀ 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 ಪೆಗನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಖಂಡಿತ ಕೂಡ ಗೊತ್ತಿರುತ್ತೆ, ನಂಬರ್ ಅಂದರೆ ಗ್ರಹ ಅಂದರೆ ನಂಬರ್ಸು, ಸ್ಟೋನ್ಸ್, ಹಾಗಾಗಿ ಎಲ್ಲವೂ ಕೂಡ ಮಾತಾಡ್ತೀನಿ. ಈ ವಿಡಿಯೋ ಬಗ್ಗೆ ಸಾಕಷ್ಟು ಮಾಹಿತಿನ ನಾನು ಪರಿಚಯವನ್ನು ಮಾಡ್ತಾ ಹೋಗ್ತೀನಿ. ಖಂಡಿತ ಕೂಡ ಎಲ್ಲ ರೀತಿಯಲ್ಲೂ ಕೂಡ 100% ನನ್ನಲ್ಲಾದಂಥ ನನ್ನ ಹತ್ರ ಸಿಗುವಂಥ ಆಫೀಸಲ್ಲಿ ಇರುವಂಥ ವಿಷಯವನ್ನು ಎಲ್ಲವೂ ಕೂಡ ಮಾತಾಡ್ತೀನಿ. ಯಾಕಂದರೆ ಖಂಡಿತ ಕೂಡ ಇದು ಏನೆಲ್ಲ ನೋಡ್ತಾ ಇರೋ ಎಲ್ಲವೂ ಕೂಡ ನನ್ನದೇ ಅಂಗಡಿ ಆಗಿರೋದ್ರಿಂದ, ನನ್ನ ಅಂಗಡಿಯಲ್ಲಿ ಸಿಗೋದ್ರಿಂದ ಎಲ್ಲವೂ ಮಾತಾಡ್ತಾ ಹೋಗ್ತೀನಿ. ಹಾಗಾಗಿ ಸಾಕಷ್ಟು ಕಡೆ ನಾನು ಆಲ್ಮೋಸ್ಟ್ಲಿ ಚೆನ್ನೈಲೆಲ್ಲ ಪಾರ್ಟ್ನರ್ ಆಗಿದ್ದೀನಿ. ಹಾಗಾಗಿ ನಾನು ಖಂಡಿತ ಕೂಡ ಸಾಕಷ್ಟು ಮಾತಾಡ್ತೀನಿ. ನೆಕ್ಸ್ಟ್ ಮೊದಲಿಗೆ ಕರೆನ ಸ್ಪೀಕರ್ಸ್ ಹೋಗೋಣ. ಏನೆಲ್ಲ ನೋಡ್ತಾ ಇರೋದೆಲ್ಲ ನನ್ನ ಆಫೀಸಲ್ಲಿ ನೋಡ್ತಾ ಇರೋದೆಲ್ಲ ನನ್ನ ಆಫೀಸ್ ಒಳಗಡೆ ಇರೋಂಥದ್ದು. ಖಂಡಿತ ಕೂಡ ಇದು ಏನೇ ನೋಡ್ತಾ ಇದ್ರು ಕೂಡ ಈ ಒಂದು ನವಗ್ರಹಗಳನ್ನ ಏನು ನೋಡ್ತೀರಾ, ನವರತ್ನಗಳನ್ನ ಏನು ನೋಡ್ತೀರಾ, ಇದೆಲ್ಲ ನನ್ನ ಆಫೀಸಲ್ಲಿರೋದೆ. 100% ನನ್ನ ಆಫೀಸಲ್ಲಿರೋದನ್ನೇ ಹಾಕಿರೋದು. ಇದೆಲ್ಲದು ಕೂಡ ನನ್ನ ಆಫೀಸ್, ಇದು ನನ್ನ ಆಫೀಸಲ್ಲಿರೋದು. ಕಾದು ನೋಡೋಣ. ಎಲ್ಲ ಏನು ಫೋಟೋಗಳು ನೋಡ್ತಿರೋ ಇದೆಲ್ಲ ನನ್ನ ಆಫೀಸಲ್ಲಿರುತ್ತದೆ. ಖಂಡಿತ ಕೂಡ ಕಾದು ನೋಡೋಣ. ಫೋನ್ ಮಾಡಿ. ಓಕೆ, ಇವತ್ತು ಎಕ್ಸ್ಕ್ಲೂಸಿವ್ ಆಗಲಿ ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಮೊದಲಿಗೆ ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ನಾವು ಬಳ್ಳಾರಿಯಿಂದ ಕರೆ ಮಾಡ್ತಿದ್ದೀವಿ ಮೇಡಮ್. ಓಕೆ, ತಮ್ಮ ಹೆಸರು ಮೇಡಮ್? ಯಾರ ಬಗ್ಗೆ ಮಾಹಿತಿ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಆರ್ಯವರ್ಧನ್ ಗುರುಗಳಿದ್ದಾರೆ, ಮಾತನಾಡಿ. ಆಯ್ತು ಮೇಡಮ್, ಹೇಳಿ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಗುರುಜಿ 1 1 1 1 2004 2004. ಟೈಮಿಂಗ್ಸು? ಬೆಳಿಗ್ಗೆ 8:30 ಗುರುಜಿ. ಬೆಳಗ್ಗೆ 8:30. ಗುರುಜಿ. ಮೇಡಮ್, ಏನು ಪ್ರಶ್ನೆ ನಿಮ್ಮದು? ಗುರುಜಿ, ಮುಂದೆ ಮ್ಯಾರೇಜ್ ಲೈಫ್ ಮತ್ತೆ ಜಾಬ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. 1/1/2004 ಅಲ್ವಾ? ಗುರುಜಿ. ಓಕೆ ಮೇಡಮ್, ನಿಮ್ಮ ಡೇಟ್ ಆಫ್ ಬರ್ತು 1 and 8 ಕಾಂಬಿನೇಷನ್ ಬರ್ತು. 22 ವರ್ಷ ಆಗುತ್ತೆ. 22 ವರ್ಷಕ್ಕೆ ಮದುವೆ ಆಗಬೇಕು ಅಂತ ಇದ್ದೀರಾ? ಗುರುಜಿ, ಇವಾಗ ಮ್ಯಾರೇಜ್ ಫಿಕ್ಸ್ ಆಗಿದೆ ಗುರುಜಿ. ಅಂದರೆ ಇನ್ನೂ ಮ್ಯಾರೇಜ್ ಆಗಿಲ್ಲ ಗುರುಜಿ. ಓಕೆ, ನಿಮ್ಮ ಮದುವೆ ಡೇಟ್ ಏನು? ಮದುವೆ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಗುರುಜಿ. ಓಕೆ, ಹುಡುಗನ ಡೇಟ್ ಆಫ್ ಬರ್ತ್ ಏನು? ಹುಡುಗನ ಡೇಟ್ ಆಫ್ ಬರ್ತ್ ಇಲ್ಲ ಗುರುಜಿ ಅವ್ರದ್ದು. ಹೌದಿಲ್ವಾ? ಇಲ್ಲ ಗುರುಜಿ. ಓಕೆ, ಇಲ್ಲಿ ನೋಡಿ ಮೇಡಮ್, ನಿಮ್ಮದು ಇವಾಗ ಭಾಳ ವಿಶೇಷ ಒಳ್ಳೆ ಸಂಬಂಧ ಸಿಗುತ್ತೆ ಮೇಡಮ್. ಅದು ಸಿಕ್ಕಿತಾ? ಗುರುಜಿ, ರಿಲೇಷನ್ ಎಲ್ಲ ಆಗಿದೆ ಗುರುಜಿ. ಅದೇ ಒಳ್ಳೆ ಸಂಬಂಧ ಸಿಗುತ್ತೆ. ಯಾಕಂದರೆ ಕುಟುಂಬ ಸಪ್ತಮಾಧಿಪತಿ ಚಂದ್ರಗ್ರಹ ಸಪ್ತಮಾಧಿಪತಿ 4ನೇ ಸುಖ ಸ್ಥಾನದಲ್ಲಿದ್ದಾರೆ. ತಾಯಿ ಮನೆ ಕಡೆ ಸಿಗ್ಬೇಕಾಯ್ತದೆ. ಯಾರ ಕಡೆ ಸಿಕ್ಕಿರೋ ಗೊತ್ತಿಲ್ಲ. ಅಪ್ಪನ ಕಡೆಯಿಂದ ಸಿಕ್ಕಿದೆ ಗುರುಜಿ. ಅಪ್ಪನ ಕಡೆ ಸಿಕ್ಕಿತಾ? ಖಂಡಿತ ಕೂಡ ಅಪ್ಪನ ಮನೆ ತಾಯಿ ಮನೆ ಎರಡೂ ಕೂಡ ಆಗುತ್ತೆ. ಹಾಗಾಗಿ 4ನೇ ಮನೆ ಸುಖ ಸ್ಥಾನಾಧಿಪತಿ. ಖಂಡಿತ ಕೂಡ ಹುಡುಗನ ಮದುವೆ ಆಗಿ ಮೇಡಮ್ ತುಂಬ ಚೆನ್ನಾಗಿರ್ತೀರ. ಒಳ್ಳೇದಾಗಲಿ ನಿಮಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ತಾವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ನಮ್ಮ ಜೊತೆ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಓಕೆ, ಓಕೆ, ನಿಮ್ಮ ಹೆಸರು? ಜಯಂತಿ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ಅವ್ರ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡ್ತೀರಾ? 12 5 1994. ಹುಟ್ಟಿದ ಸಮಯ? ಬೆಳಿಗ್ಗೆ 5 ಗಂಟೆ 5 ನಿಮಿಷ. ಓಕೆ, ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಮತ್ತೊಮ್ಮೆ? 12/5/1994. 12/5/1994. 12/5 ಅಲ್ವಾ? ಹೌದು. 5/5/1994. ಟೈಮಿಂಗ್ಸು? 5 ಗಂಟೆ 5 ನಿಮಿಷ ಬೆಳಗ್ಗೆ. ಏನು ಸಮಾಚಾರ ಮೇಡಮ್ ಇವ್ರ ಬಗ್ಗೆ? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಎಲ್ಲರೂ ನೋಡಿದ್ರಾ? ಎಲ್ಲೂ ನೋಡಿಲ್ಲ, ಬರ್ತವೆ ಹೋಗ್ತವೆ ಅಷ್ಟೇ. ಅದೇ ನಿಮ್ಮ ಬಗ್ಗೆ ಒಂಚೂರು ಕೇಳೋಣ ಅಂತ ಇದು ಮಾಡ್ತೀವಿ. ಎಲ್ಲಿಂದ ಮಾತಾಡ್ತಿದ್ರಿ ಇವಾಗ? ನಾವು ಇಲ್ಲಿ ಅಕ್ಕೆರೆ. ಸರ್, ಅದು ನಂಬರ್ ಇದೆಯಾ ಹುಡುಗಿರ್ದು? ಯಾರಾದ್ರೂ ಮಾತಾಡ್ತಿಲ್ಲ ಅವ್ರದ್ದು? ನಂಬರು ನಮ್ಮ ಅಣ್ಣನ ಮಗಳು ಅಲ್ವಾ, ನಾನು ಇಲ್ಲಿದ್ದೀನಿ. ನೋಡಿ, ಈ ವರ್ಷ 12ನೇ ತಾರೀಕು ಹುಟ್ಟಿದ್ರೆ 31 ವರ್ಷ 8 ತಿಂಗಳು 13 ದಿವಸ ಆಗಿದೆ. ಇವರ ಜಾಗದಲ್ಲಿ ಲಗ್ನದಲ್ಲಿ ಸೂರ್ಯ ಇದ್ದಾನೆ, ಸಪ್ತಮದಲ್ಲಿ ಗುರು ಇದ್ದಾನೆ. ಯಾರ್ಯಾರು ಏಜ್ ಆಗಿರೋರು ಇಲ್ಲ ಸ್ಕೂಲ್ ಟೀಚರ್ನ ಮದುವೆ ಮಾಡ್ಕೊಂಡು ಕೇಳಿ ಬೇಗ ಪಟ್ಟಂತ ಆಗುತ್ತೆ. ಸ್ಕೂಲ್ ಟೀಚರ್ ಸಂಬಂಧಪಟ್ಟಂಗೆ ಸ್ಕೂಲಲ್ಲಿ ಕೆಲಸ ಮಾಡೋರು ಅವ್ರ ಮೇಲೆ. ಏನು ಓದಿದ್ದಾರೆ ಇವರು? ಅವರು ಸರ್ ನೀವೇ ಇಲ್ಲ ಜಾತಕ ಬರ್ಕೊಟ್ಟಿದ್ರಿ, ಅವರು ಎ ಆಗಿದ್ದಾರೆ. ಆಗಿದ್ದಾರಾ?
ನಾನು ಏನಾದ್ರು ಹೇಳಿದ್ದ ಸಿಗುತ್ತೆ ಅಂತ ಪೋಸ್ಟು? ಹೇಳಿದ್ರಿ ಹೌದಾ, ಸಿಗುತ್ತೆ ಅಂತ ಹೇಳಿದ್ನಾ? ಹೇಳಿದ್ರಿ. ಓ, ಹಂಗಾರೆ ಒಳ್ಳೇದಾಗಲಿ. ಯಾರು 100% ಸಪ್ತಮದಲ್ಲಿ ಗುರು ಇದ್ದರೆ ಒಳ್ಳೆ ಸಂಬಂಧ, ಒಳ್ಳೆ ಮದುವೆ, ಒಳ್ಳೆ ಜೀವನ. ಈ ವರ್ಷ ಆಗುತ್ತಾ ಸರ್? ಈ ವರ್ಷ ಖಂಡಿತಲೂ ಕೂಡ ಆಗುತ್ತಮ್ಮ. ಯಾಕೆ ವೃಷಭ ರಾಶಿಗೆ ಟೈಮ್ ತುಂಬ ಸಖತ್ತಾಗಿದೆ, ಅದ್ಭುತವಾಗಿದೆ. ಸೊ ವೃಷಭ ರಾಶಿಗೆ ಟೈಮ್ ತುಂಬ ಬ್ಯೂಟಿಫುಲ್ ಟೈಮ್ ಅಂತ ಹೇಳುತ್ತೆ, ಅದ್ಭುತವಾದ ಟೈಮು. ಈ ಟೈಮಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ. ಹಾಗಾಗಿ ಖಂಡಿತಲೂ ಕೂಡ ಈ ವರ್ಷ ಯಾವುದೇ ಅನುಮಾನ ಇಲ್ಲ, 100% ಮದುವೆ ಆಗುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ಸಂಬಂಧ ಸಿಗುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಪಕ್ಕಾ ರಿಸಲ್ಟ್ ಬರುತ್ತೆ, ಪಕ್ಕಾ ಬರುತ್ತೆ, ಒಳ್ಳೆಯದಾಗುತ್ತೆ. ಇವ್ರಿಗೆ ಒಂದೇ ಒಂದು ಕನಕ ಪುಷ್ಯರಾಗ ಸ್ಟೋನ್ ಕೊಡ್ತೀನಿ, ಅದನ್ನ ಹಾಕಕ್ಕೆ ಹೇಳಿ. ಏನೇಳೆ ಮೇಡಮ್, ಕನಕ ಪುಷ್ಯರಾಗ ಹಾಕಕ್ಕೆ ಹೇಳಿ. ನೋಡಿ, ನನ್ನ ಆಫೀಸಲ್ಲಿ ಭದ್ರಕಾಳಿ ಫೋಟೋ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ.